ಏನು ಸಾಗರ್, ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಇವಾಗ? ಆಫ್ಟರ್ ಮ್ಯಾರೇಜ್ ಆಫೀಸಲ್ಲಿ ಕೆಲಸ ಸಿಕ್ಕಾಪಟ್ಟೆ ಇದೆ ಇರ್ಬೋದಂತ ಅನ್ಸುತ್ತೆ. ಹಾಗೇನಿಲ್ಲ ಮಮ್ಮಿ, ನಾರ್ಮಲ್ ಆಗಿದೆ. ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಹೆವಿ ಅಂತ ಏನಿಲ್ಲ. ಡ್ಯಾಡಿ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ನಂದು. ಅದಕ್ಕೋಸ್ಕರ ಹಾಗೇ ನಡೀತಾ ಇದೆ. ಅಲ್ಲ ಸಾಗರ್, ಹಾಗಿದ್ರೆ ಇವತ್ತು ನೇತ್ರ ಅವ್ರ ಫ್ರೆಂಡಿಗೆ ಏನೂ ಆರಾಮಿಲ್ಲಾಗಿತ್ತಂತಲ್ಲ, ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗಿದ್ಲಲ್ಲ, ನೀನೇ ಇವತ್ತು ಅವಳನ್ನ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಹಾಂ, ಪಾಪ ಅವಳೊಬ್ಬಳೇ ಹೋಗ್ತಾ ಇದ್ಲು. ನಾವೆಲ್ಲರೂ ಬರ್ತೀವಂದ್ರೆ ಬೇಡ ಬಿಡ್ರಿ ಅತ್ತೇನು ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತಂದು. ಆಮೇಲೆ ಅಷ್ಟರಲ್ಲಿ ಚರಣ್ ಬಂದ. ಏನೋ ಅಲ್ಲೇ ಅದು ಯಾರ ನೇತ್ರಂದು ಫ್ರೆಂಡ್ ಮನೆ ಇದೆಯಲ್ಲ, ಅಲ್ಲೇ ಆ ಕಡೆನೇ ಯಾರೋ ಕ್ಲೈಂಟನ್ನು ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದಿದ್ದ. ಹಾಗಾಗಿ ಅಲ್ಲೇ ಬಿಟ್ಟು ನೀನು ಹೋಗ್ಬಿಡಪ್ಪ ಆ ಕಡೆ ಅಂತಂದಿದ್ದೆ. ಹಾಗಾಗಿ ಚರಣನ ಬಿಟ್ಟು ಬಂದ. ವಾಪಸ್ ಬರೋ ಮುಂದೆ ಚರಣ ಕರ್ಕೊಂಡು ಬಂದ. ಹೌದಾ ಮಮ್ಮಿ? ನನಗೆ ನೇತ್ರ ಏನೂ ಹೇಳಿಲ್ಲಲ್ಲ ಇದ್ರ ಬಗ್ಗೆ. ಹೌದಾ? ಮತ್ತೆ ನೀನು ಹೇಳಿದ್ದೀನಿ ಅಂತ ಅಂದಲ್ಲ ನೇತ್ರ. ನೇತ್ರ, ನೇತ್ರ, ಏನ್ರಿ? ಏನೋ ನಿನ್ನ ಫ್ರೆಂಡ್ಗೆ ಆರಾಮಿಲ್ಲ, ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗ್ತೀನಿ ಅಂತ ಹೋಗಿದೆ ಅಂತೆ. ಮತ್ತು ನನ್ನ ಮುಂದೆ ಯಾಕೆ ಹೇಳಿಲ್ಲ ನೀನು? ನೀನು ಹೇಳಿದ್ದೀನಿ ಅಂತ ಅಂದಿಲ್ಲ ನೇತ್ರ. ರೀ, ನಿನ್ನೇನೆ ಹೇಳಿದೆಲ್ರಿ, ನೀವು ಫೋನಲ್ಲಿ ಯಾವುದೋ ಕ್ಲೈಂಟ್ ಜೊತೆನೇ ಯಾರ ಜೊತೆ ಮಾತಾಡ್ತಾ ಇದ್ರಿ. ಅವಾಗ ನನ್ನ ಕಾಲ್ ಬಂದ ತಕ್ಷಣ ಹೇಳಿದೆಲ್ರಿ ನಿಮ್ಗೆ, ರೀ ನನ್ನ ಫ್ರೆಂಡಿಗೆ ಆರಾಮಿಲ್ಲ ಅಂದ್ರೆ ಯಾಕೋ ಸಿಕ್ಕಾಬಟ್ಟೆ ಜ್ವರ ಎಲ್ಲ ಬಂದಿದೆ ಅಂತೆ, ನಾನು ನಾಳೆ ಹೋಗಿ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ ಅಂತಂದು ನೀವೇ ಹ್ಞೂ ಅಂತ ಅಂದ್ರಲ್ರಿ. ನಾನು ಹ್ಞೂ ಅನ್ನ. ಹ್ಞೂ ರೀ, ನಿಜವಾಗ್ಲೂ ನೀವು ಹ್ಞೂ ಅಂತಾನೆ ಅಂದರೆ. ಆಮೇಲೆ ಇನ್ನೊಂದ್ಸಲ ಹೇಳೋಣ ಅಂದರೆ ನೀವು ಫೋನಲ್ಲಿ ಮಾತಾಡ್ಕೊಂಡು ಬರೋದು ಲೇಟ್ ಆಗಿಬಿಡ್ತು. ಅಷ್ಟರಲ್ಲಿ ನಾನು ಮಲ್ಕೊಂಡು ಬಿಟ್ಟಿದ್ದೆಲ್ಲ, ಹಾಗಾಗಿ ಮತ್ತೆ ವಾಪಸ್ ಹೇಳಿಲ್ಲ ಅಂತ ಅನ್ಸುತ್ತೆ ನಾನು ನಿಮಗೆ. ಸಾಗರ್, ನಿನಗೆ ಆಫೀಸ್ ಕೆಲಸ ಇದ್ದು ಬಿಟ್ಟರೆ ಮನೆಯಲ್ಲಿ ಯಾರು ಏನು ಹೇಳ್ತಾರೆ ಏನು ಅನ್ನೋದು ಲಕ್ಷಣ ಇರೋದಿಲ್ಲ. ಈ ಥರ ಎಷ್ಟು ಸಲ ಮಾಡಿದೆಯಾ ನೀನು? ಸುಮ್ಮನೆ ನೇತ್ರ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಾ? ಏನು ಹುಡುಗನ ಏನು ಲಕ್ಷ ಇಟ್ಕೊ. ಮೊದಲು ಮನೆಯಲ್ಲಿ ಏನಾದರೂ ಇಂಪಾರ್ಟೆಂಟ್ ಮಾತಾಡ್ತಾ ಇರಬೇಕಾದ್ರೆ ಆಫೀಸ್ ಕಾಲನ್ನು ಕಟ್ ಮಾಡಿ ಮೊದಲು ಮನೆಯವ್ರ ಜೊತೆ ಮಾತಾಡು. ಏನ? ಸರಿ ಬಿಡ್ರಿ ಮಮ್ಮಿ, ಹೇಳಿರ್ಬೋದು ನೇತ್ರ, ನನಗೆ ನೆನಪಿಲ್ಲ. ಇಲ್ಲಿ ಬಿಡಿ. ಏನು, ಹೇಗಿದ್ದಾಳೆ ನಿಮ್ಮ ಫ್ರೆಂಡ್? ಆರಾಮಾಗಿದ್ದಾಳಾ? ಹ್ಞೂ ರೀ, ಆರಾಮಾಗಿದ್ದಾಳೆ. ಇವತ್ತು ನಾನು ಮಾತಾಡ್ಸ್ಕೊಂಬಂದೆಲ್ಲ ಖುಷಿ ಆದ್ಲು. ಮತ್ತು ಮಾತಾಡಿ ಆಮೇಲೆ ಒಂದು ಸ್ವಲ್ಪ ಲೇಟ್ ಆಯಿತು ಬರೋದು ಅಷ್ಟೇ. ಇಲ್ಲಿ ಬಿಡು, ಒಟ್ಟಿನಲ್ಲಿ ನಿನ್ನ ಫ್ರೆಂಡನ್ನು ಮಾತಾಡ್ಸ್ಕೊಂಬಂದಿಲ್ಲ, ನಿನಗೂ ಸಮಾಧಾನ ಆಯ್ತಲ್ಲ, ಸಾಕು ಬಿಡು. ಅತ್ತೆ ರೀ, ಬರ್ರಿ, ಊಟಕ್ಕೆಲ್ಲ ರೆಡಿ ಇದೆ, ಮಾವಾರನ್ನು ಕರ್ಕೊಂಬಂದು ಮತ್ತೆ ಊಟ ಎಲ್ಲ ಆರೋಗ್ಬಿಡುತ್ತೆ. ಸರಿ ಆಯಿತು. ನನಗೆ ಖುಷಿಯಾಗ ಕಾಣಿಸ್ತಾನೆ ಇಲ್ಲಲ್ಲ ಮಮ್ಮಿ? ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಇವಳು ಸಲುವಾಗಿ. ಒಬ್ಬಳೆ ಮಗಳು ಅಂತಂದು ಮನೆಯಲ್ಲಿರೋರೆಲ್ಲರೂ ಮುದ್ದು ಮಾಡಿ 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 ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾಳೆ ಇವಳು. ನಾ ಏನು ಹೇಳ್ತೀನಿ ಅದು ಮಾತು ಕೇಳೋದಿಲ್ಲ. ಆಕೆ ಹೇಳ್ತಾ ನಡಿಬೇಕಂತ ಮನೆಯಲ್ಲಿ. ಮುದ್ದು ಅತಿ ಆಗಿದೆ ಅಲ್ಲ, ಅದಕ್ಕೆ ಕೊಬ್ಬು ಸ್ವಲ್ಪ ಜಾಸ್ತಿ ಆಗಿದೆ ಇವಳ್ದು. ಯಾಕಕ್ಕ, ಏನಾಯ್ತು? ಯಾರಿಗೋ ಬೈತಾ ಇದೆಯಲ್ಲ, ಏನಾಯ್ತು? ಇನ್ಯಾರು? ನಿನ್ನ ಸೊಸಿ ಇದ್ದಾಳಲ್ಲ, ನನ್ನ ತಲೆ ತಿನ್ನೋದಕ್ಕೆ ಸಾಕಾಗಿ ಹೋಗಿದೆ ನನಗಂತೂ. ನಿನ್ನೆಯಿಂದ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿದೆ, ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನನಗಂತೂ. ಅದಕ್ಕೆ 2 ಡೇಟ್ ಕೊಟ್ಟು ಬಂದಿದ್ದೀನಿ ಮಗ. ಖುಷಿ, ಆಕೆನ ಸಣ್ಣಕ್ಕೆದ, ಆಕೆಗೆ ಏನು ಗೊತ್ತಾಗತ್ತೆ? ನೀನು ಎದಕ್ಕೆ ಆಕೆಗೆ ಹೊಡ್ಯಾಕೋದಿ? ಆಕೆ ಅಂತೂ ಸಣ್ಣಕ್ಕೆದ, ಆಕೆಗೂ ಗೊತ್ತಾಗಲ್ಲ, ನೀನು ಹಂಗೆ ಮಾಡ್ತಿದ್ದೀನಿ. ಯಾಕಕ್ಕ, ಏನಾಯ್ತು? ಏನಂತ ಹಠ ಮಾಡಿದ್ಲು? ಏನು ಬೇಕಂತ ಹೇಳು, ನಾನು ಅವಳಿಗೆ ಕೊಡ್ಸ್ಕೊಂಡ್ ಬರ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಹೇಳು ಏನಂತೆ. ಅವಳಿಗೆ ಅವ್ಳ ಡ್ಯಾಡಿ ಬೇಕಂತ, ಡ್ಯಾಡಿ ನೋಡ್ಬೇಕಂತ ಅನ್ಸುತ್ತಂತ. ಡ್ಯಾಡಿನ ಇಲ್ಲಿ ಕರ್ಕೊಂಡು ಬರೋವರೆಗೂ ಆಕೆ ಊಟ ಮಾಡಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದ್ದಾಳೆ ನಿನ್ನೆಯಿಂದಾನು. ಹೇಳಿ 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 ನನಗಂತೂ ಸಾಕಾಗೋಯ್ತು. ನನಗಂತೂ ಯಾಕಾದ್ರೂ ಹುಟ್ಟಿದಾಳೆ ಈಕೆ ಅಂತ ಅನ್ಸಾಕೊಂಡ್ಬಿಟ್ಟೈತಿ. ನೆಮ್ಮದಿನೇ ಇಲ್ಲ ನನ್ನ ಜೀವನದಲ್ಲಿ. ಖುಷಿಯವರೇ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಇದು ಚಿನ್ನಿ ಹತ್ರ ಮಾತಾಡ್ಕೊಂಬರ್ತೀನಿ ಇರಿ. ಬೇಡ ಬಿಡು ನೇತ್ರ, ನಿನ್ನ ಮಾತು ಕೇಳೋದಿಲ್ಲ. ನನ್ನ ಮಾತು ಕೇಳ್ತಾ ಇಲ್ಲ ಅವಳು, ನಿನ್ನ ಮಾತೇನು ಕೇಳ್ತಾಳೆ? ಬೇಡ, ಸುಮ್ಮನೆ ಇರು. ಹಸು ಆದರೆ ತಾನೇ ಬರ್ತಾಳೆ, ಊಟ ಮಾಡ್ತಾಳೆ. ಮುದ್ದು ಅತಿಯಾಗಿದೆ ಅಲ್ಲ ಮನೆಯಲ್ಲಿ, ಅದಕ್ಕೆ ಈ ಥರ ಮಾಡ್ತಾ ಇದ್ದಾಳೆ. ಪರವಾಗಿಲ್ಲ ಖುಷಿಯವರೇ, ನಾ ಒಂದ್ಸಲ ಟ್ರೈ ಮಾಡ್ತೀನಿ ತಗೋರಿ. ಹೇಗಾದರೂ ಮಾಡಿ ನಾನು ಅವಳಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೀನಿ ತಗೋರಿ. ಸರಿ ಆಯಿತು, ಹೋಗು. ಚಿನ್ನಿ ಎಲ್ಲಿದ್ದಾಳೆ ಖುಷಿಯವರೇ? ಇಲ್ಲಿ ಮೇಲೆ ನಮ್ಮ ರೂಮ್ ಮುಂದೆ ಸ್ಟೆಪ್ಸ್ ಇದಾವಲ್ಲ, ಅದ್ರ ಮೇಲೆ ಕೂತಿದ್ದಾಳೆ ನೋಡು. ಸರಿ ಅಕ್ಕ, ಚಿನ್ನಿಗೆ ಯಾಕೆ ತಲೆನಲ್ಲಿ ಬಂತು ಈ ಟಾಪಿಕ್ ಎಲ್ಲ? ನೆಕ್ಸ್ಟ್ ಮಂತ್ ಏನೋ ಅವರು ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಇದೆ ಅಂತೆ. ಅದಕ್ಕೆ ತಂದೆ ತಾಯಿ ಇಬ್ಬರೂ ಕರ್ಕೊಂಡು ಬರಿ ಅಂತ ಸ್ಕೂಲ್ನಲ್ಲಿ ಹೇಳಿದಾರಂತೆ. ಇವ್ರ ಫ್ರೆಂಡ್ಸ್ ಎಲ್ಲ ನಾನು ನಮ್ಮ ತಂದೆ ತಾಯಿನ ಕರ್ಕೊಂಡು ಬರ್ತೀನಿ, ನಿಮ್ಮ ತಂದೆನ ನೀನು ಕರ್ಕೊಂಡು ಬರೋದೇ ಇಲ್ಲ ಅಂತ ಹೇಳಿದಾರ. ಅದೆಲ್ಲ ತಲೆನಲ್ಲಿ ಹೋಗ್ಕೊಂಡು ಅದನ್ನ ಹಿಡ್ಕೊಂಡು ಕುಂತಾಳೆ ಈಗ. ನನಗಂತೂ ಸಾಕಾಗೋಗಿದೆ. ಎಲ್ಲ ಥರ ಮುದ್ದು ಮಾಡಿ ಹೇಳಾಯ್ತು, ಸಿಟ್ಟು ಮಾಡಿ ಹೇಳಾಯ್ತು. ಏನು ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ. ಇವತ್ತು ಸ್ಕೂಲಿಗೆ ಕೂಡ ಹೋಗಿಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ ಇರಕ್ಕ. ನೇತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಅಂದಿದ್ದಾಳ, ಹೋಗ್ಲಿ. ಅಕಸ್ಮಾತ್ ನೇತ್ರ ಮಾತು ಕೇಳಿಲ್ಲ ಅಂದ್ರೆ ನಾನೇ ಮಾತಾಡ್ತೀನಂತೆ. ನೀ ಸಮಾಧಾನದಿಂದಿರು, ನೀನು ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನು ಸಿಟ್ಟು ಏನೋ, ನನಗಂತೂ ಸಾಕಾಗೋಗಿದೆ. 2 ದಿನ ಆರಾಮಾಗಿ ನೆಮ್ಮದಿಯಿಂದ ಇರೋ ಹಾಗಿಲ್ಲ. ಈ ಮನೆಯಲ್ಲಿ ನನ್ನ ಮಗಳದೇ ದೊಡ್ಡ ಕಾಟ ಆಗಿಬಿಟ್ಟಿದೆ ನನಗೆ. ಖುಷಿ, ಆ ಥರ ಎಲ್ಲ ಮಾತಾಡಬೇಡ ಬಿಡು. ಈಗ ನೇತ್ರ ಹೋಗಿದ್ದಾಳಲ್ಲ, ನೋಡೋಣ ಇರು. ಆಕೆಗೆ ಏನಾದರೂ ಕನ್ವಿನ್ಸ್ ಆಗಲಿಲ್ಲ ಅಂದ್ರೆ ನಾನು, ನಿಮ್ಮ ಡ್ಯಾಡಿ, ಸಾಗರ್ ಕನ್ವಿನ್ಸ್ ಮಾಡ್ತೀವಂತ. ಸುಮ್ಮನೆ ಏನಾದರೂ ಮಾಡ್ಕೊಂಡು ಹೋಗ್ರಿ ಅತ್ತಗ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ನೀವೇ ಅಲ್ಲ ಮುದ್ದು ಜಾಸ್ತಿ ಮಾಡಿದ್ದು, ಒಬ್ಬಳೆ ಮೊಮ್ಮಗಳು ಅಂತಂದು. ಇವಾಗ ನೀವೇ ಹೋಗಿ ಮುದ್ದು ಮಾಡಿ ರಮಿಸ್ರಿ. ಡ್ಯಾಡಿ ಬೇಕು, ಡ್ಯಾಡಿ ಬೇಕು. ಪಾಪ
ಪಾಪ ಈ ಹುಡುಗಿನ ನೋಡಿದ್ರೆ ನನಗೆ ಒಂಥರ ಅನ್ಸಕೊಂತೈತಿ. ಎಷ್ಟು ಒಳ್ಳೆ ತಂದೆ ಅಂತ ತಂದೆಯಿಂದನ ಪಾಪ ದೂರ ಐತಿ. ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಇದ್ರೆ ಈ ಹುಡುಗಿ ಇನ್ನೂ ಎಷ್ಟು ಖುಷಿ ಪಡ್ತೈತಲ್ಲ. ಪಾಪ ತಂದೆಯಿಂದ ದೂರ ಇದ್ದು ಇಷ್ಟು ದುಃಖ ಪಡಕುಂತಾಳ. ಖುಷಿಯವ್ರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ? ಮಗಳು ಇಷ್ಟೊಂದು ಹಠ ಮಾಡ್ತಾಯಿದ್ದಾಳೆ, ಇಷ್ಟೊಂದು ನೋವು ತಿನ್ನಾಕುಂತಾಳ, ಅಂದ್ರೂ ಯಾಕೆ ಖುಷಿಯವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಅವ್ರ ಹಠನ ಅವ್ರಿಗೆ ಹೆಚ್ಚಾಗ್ಬಿಟ್ಟೈತನ. ಅವ್ರ ಹಠದಿಂದ ಇಲ್ಲಿ ತಂದೆ ಮಗಳು ಇಬ್ಬರು ನೋವು ಅನುಭವಿಸಕುಂತಾರೆ. ಮೊದಲು ಖುಷಿಯವರಿಗೆ ಅವ್ರ ತಪ್ಪಿನವರ ಅರಿವು ಅವ್ರಿಗೆ ಆಗಂಗೆ ಮಾಡಬೇಕು. ನನಗೆ ಒಂಥರ ಅನ್ನಿಸ್ತಾ ಇದೆ ಚಿನ್ನಿ ನೋಡಿದ್ರೆ. ಪಾಪ ನಿನ್ನೆಯಿಂದನೂ ಒಂದೇ ಸಮನೆ ಹಾಳಾಕೊಂತ ಬಿಟ್ಟಾಳ. ಇಲ್ಲಿ ಯಾರೂ ಇಲ್ಲಲ್ಲ? ಸದ್ಯಕ್ಕಿಲ್ಲಿ ಯಾರೂ ಇಲ್ಲ. ಮಾವ, ಅತ್ತೆ, ಆಮೇಲೆ ನೈನಾ, ಚಿಕ್ಕಮ್ಮ ಎಲ್ಲರೂ ಕೆಳಗಡೆನೇ ಇದ್ದಾರೆ. ಇವಾಗ ನಾನು ಆರಾಮಾಗಿ ಮಾತಾಡ್ಬೋದು ಚಿನ್ನಿ ಜೊತೆ. ಚಿನ್ನಿ, ಚಿನ್ನಿ, ನಾನು ಯಾರ ಜೊತೆನೂ ಮಾತಾಡಲ್ಲ. ನನ್ನ ಜೊತೆ ಯಾರೂ ಮಾತಾಡೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಎಲ್ಲರೂ. ನಾನೊಬ್ಬಳೇ ಇರ್ತೀನಿ. ನನ್ನ ನೋವು ಯಾರಿಗೂ ಅರ್ಥನೇ ಆಗೋದಿಲ್ಲ. ದಯವಿಟ್ಟು ಹೋಗಿ ಇಲ್ಲಿಂದ. ಪ್ಲೀಸ್ ಚಿನ್ನಿ, ಒಂದು ಸಲ ಆದರೂ ನನ್ನ ಜೊತೆ ಮಾತಾಡು ಪ್ಲೀಸ್. ನಾನು ಯಾರ ಜೊತೆನೂ ಮಾತಾಡಲ್ಲ. ಇದಕ್ಕೂ ಮಿಕ್ಕಿ ನೀವೇನಾದರೂ ಇಲ್ಲೇ ಇದ್ರೆ ನಾನು ಇಲ್ಲಿಂದ ಎಲ್ಲಿಗಾದರೂ ಓಡಿ ಹೋಗ್ಬಿಡ್ತೀನಿ ನೋಡಿ ಮತ್ತೆ. ಅಯ್ಯೋ ಚಿನ್ನಿ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ ಪ್ಲೀಸ್. ಒಂದು ಸಲ ನನ್ನ ಮಾತು ಕೇಳು. ನಾನು ಯಾರ ಮಾತು ಕೇಳಲ್ಲ ಅಂದರೆ ಕೇಳಲ್ಲ ಅಷ್ಟೇ. ನಾನು ನಿಮ್ಮ ಡ್ಯಾಡಿ ಬಗ್ಗೆ ಮಾತಾಡಿದ್ರೆ ನಾನೇನು ನಿಮ್ಮ ಡ್ಯಾಡಿ ಬಗ್ಗೆ ನಿನ್ನ ಹತ್ರ ಹೇಳಿದ್ರಾಯ್ತು ಅಂತ ಬಂದೆ. ನೀನು ನೋಡಿದರೆ ಇನ್ನೂ ಆಳ್ತಾನೆ ಇದೆಯಾ. ಸರಿ ಬಿಡು, ಹಾಗಾದರೆ ನಾನು ನಿನ್ನ ಜೊತೆ ಮಾತಾಡಲ್ಲ ಬಿಡು. ನಿಮ್ಮ ಡ್ಯಾಡಿ ನಿನ್ನ ಬಗ್ಗೆ ಏನೇನೋ ಹೇಳಿದರು, ನಿನ್ನ ಹತ್ರ ಹೇಳೋಣ ಅಂತ ನಾನು ಖುಷಿಯಾಗಿ ಬಂದರೆ ನೀನು ನೋಡಿದರೆ ಅದ್ಕೋತ ಕೂತಿದೀಯ. ಸರಿ ಬಿಡು, ನಿನಗೆ ಹೇಳೋದಿಲ್ಲ ನಾನು. ಏನು ನಮ್ಮ ಡ್ಯಾಡಿ ಬಗ್ಗೆ ಹೇಳೋದಕ್ಕೆ ಬಂದ್ರ ನೀವು? ನಿಮ್ಮ ಡ್ಯಾಡಿ ಬಗ್ಗೆನೇ ಹೇಳೋದಕ್ಕಂತ ಬಂದೆ. ನೀನೇ ಮಾತಾಡಲ್ಲ ಅಂತ ಅಂದಿಯಲ್ಲ. ಸರಿ ಬಿಡು, ನಾ ಏನು ಹೇಳೋದಿಲ್ಲ ನಿನ್ನ ಜೊತೆ ನೀ ನನಗೂ ಬೈತೀಯಪ್ಪ, ಹೋಗು. ಇಲ್ಲ ಸಾರಿ ಅಕ್ಕ, ಬೇಗ ಹೇಳಕ್ಕ. ನಮ್ಮ ಡ್ಯಾಡಿ ನೀನು ನೋಡಿದೀಯಾ ಹೆಂಗದಾರ? ನೀನು ಮತ್ತು ನಮ್ಮ ಡ್ಯಾಡಿ ಹತ್ರ ನನ್ನನ್ನು ಕರ್ಕೊಂಡು ಹೋಗೇ ಇಲ್ಲಲ್ಲ ನೀನು. ಹೇಳಕ್ಕ, ಏನಕ್ಕ ಹೇಳಕ್ಕ. ನಮ್ಮ ಡ್ಯಾಡಿ ಬಗ್ಗೆ ಏನು ಹೇಳ್ತೇನಂದಿಯಲ್ಲ, ಹೇಳಕ್ಕ. ಬಾ ಆ ಕಡೆ ಕೂತ್ಕೋ, ನಾನು ನಿನಗೆ ಹೇಳ್ತೀನಿ. ಆದ್ರೆ ನಾನು ನಿನಗೆ ಹೇಳೋ ವಿಷಯನ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಯಾರ ಮುಂದೆ ಹೇಳಬಾರ್ದು, ಸರಿನಾ? ಸರಿ ಅಕ್ಕ, ಯಾರ ಮುಂದೆ ಹೇಳೋದಿಲ್ಲ. ನಾನಿವತ್ತು ನಿಮ್ಮ ಡ್ಯಾಡಿ ನೋಡಿದೆ, ನಿಮ್ಮ ಡ್ಯಾಡಿನ ಮೀಟ್ ಮಾಡಿದೆ. ಆಮೇಲೆ ನಿನ್ನನ್ನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆನೂ ನಿಮ್ಮ ಡ್ಯಾಡಿ ಹತ್ರ ಮಾತಾಡಿದ್ದೀನಿ ನಾನು. ಹೌದಾ ಅಕ್ಕ? ಮತ್ತೆ ಯಾಕಕ್ಕ ನನ್ನನ್ನು ನಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗಲಿಲ್ಲ ನೀನು? ನೀ ಕರ್ಕೊಂಡು ಹೋಗಿದ್ರೆ ನಾನು ನಮ್ಮ ಡ್ಯಾಡಿನ ನೋಡ್ತಿದ್ದೆ, ಮಾತಾಡ್ತಿದ್ದೆ. ನಾನು ನಮ್ಮ ಡ್ಯಾಡಿ ಜೊತೆನೇ ಇರ್ತಿದ್ದೆ. ಇಲ್ಲಾಂದ್ರೆ ನಮ್ಮ ಡ್ಯಾಡಿನಾದ್ರೆ ಇಲ್ಲಿ ಕರ್ಕೊಂಡು ಬರ್ತಿದ್ದೆ. ನೀನು ಯಾಕೆ ಕರ್ಕೊಂಡು ಹೋಗಲಿಲ್ಲ ನನ್ನನ್ನು? ಅಯ್ಯೋ ಚಿನ್ನಿ, ಯಾಕೆ ಚಿಂತೆ ಮಾಡ್ತೀಯಾ? ನಾಳೆ ನಾನು ನಿಮ್ಮ ಡ್ಯಾಡಿ ಹತ್ರ ನಿನ್ನನ್ನು ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಇಲ್ಲ, ನೀವೆಲ್ಲರೂ ಸುಳ್ಳು ಹೇಳ್ತೀರಿ. ಬರೀ ನೀನು ಅಷ್ಟೇ ಸುಳ್ಳು ಹೇಳಾಕೊಂತೀರಿ, ನನಗೆ ಗೊತ್ತು. ಇಲ್ಲ ಚಿನ್ನಿ, ನಿಜವಾಗ್ಲೂ ನಿನ್ನನ್ನು ನಾನು ನಾಳೆ ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೊಂಟೀನಿ. ಆದರೆ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನಿನಗೆ ಇಬ್ಬರಿಗಷ್ಟೇ ಗೊತ್ತಿರಬೇಕು, ಸರಿನಾ? ನಿಜವಾಗ್ಲೂ ಚಿನ್ನಿ. ಅಕ್ಕ, ನಂಗೆ ನಮ್ಮ ಡ್ಯಾಡಿ ನೋಡಬೇಕು, ನಮ್ಮ ಡ್ಯಾಡಿ ಜೊತೆ ಆಟ ಆಡಬೇಕು, ನಮ್ಮ ಡ್ಯಾಡಿ ಜೊತೆ ಮಾತಾಡಬೇಕು ಅಂತ ಭಾಳ ಅಂದರೆ ಭಾಳ ಆಸೆ ಆಗಕ್ಕಂತಬಿಟ್ಟೈತಕ್ಕ. ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರ ಡ್ಯಾಡಿ ಬಗ್ಗೆ ಹೇಳ್ತಾರೆ. ಆದರೆ ನಾನೇ ನಮ್ಮ ಡ್ಯಾಡಿ ಬಗ್ಗೆ ಯಾರ ಹತ್ರನೂ ಹೇಳೋದಕ್ಕೆ ಆಗ್ತಾ ಇಲ್ಲ, ಗೊತ್ತಾ? ನಮ್ಮ ಫ್ರೆಂಡ್ಸ್ ಎಲ್ಲ ಡ್ಯಾಡಿ ಜೊತೆ ಆಟ ಆಡ್ತಾರಂತ. ಆದರೆ ನಾನು ಒಂದಿನೂ ನಮ್ಮ ಡ್ಯಾಡಿ ಜೊತೆ ಆಟಾಡೂ ಇಲ್ಲ, ಮಾತಾಡೂ ಇಲ್ಲ, ಗೊತ್ತಾ? ಇದನ್ನೆಲ್ಲ ಮಮ್ಮಿಗೆ ಹೇಳಿದ್ರೆ ಮಮ್ಮಿ ನನಗೆ ಬೈತಾ. ನಾನು ಏನು ತಪ್ಪು ಮಾಡೀನಿ ನೀನೇ ಹೇಳಕ್ಕ? ನಮ್ಮ ಡ್ಯಾಡಿ ಎಲ್ಲದರ ಏನಂತ ಕೇಳೋದು ತಪ್ಪ? ನೀನೇ ಹೇಳು. ಇಲ್ಲ ಚಿನ್ನಿ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ನಾನದೇನಲ್ಲ, ನಾಳೆ ನಾನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಡ್ಯಾಡಿ ಜೊತೆ ಆಟಾಡು, ಮಾತಾಡು, ಏನು ಬೇಕಾದರೂ ಮಾಡು, ಸರಿನಾ? ಸರಿ ಅಕ್ಕ. ಸರಿ ಬಾ, ಯಾವಾಗ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ ನೀನು ಸುಮ್ಮನೆ ಹೋಗಿ ಮಲ್ಕೊ. ನಾಳೆ ಬೆಳಗ್ಗೆ ಎದ್ದು ರೆಡಿಯಾಗಿ ನೀನು ಸ್ಕೂಲಿಗೆ ಹೋಗಿ ಬಾ. ನೀ ಬರೋಷ್ಟಿಗೆ ನಾನೆಲ್ಲ ರೆಡಿ ಇರ್ತೀನಿ. ನಾನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಕ್ಕ, ನನಗೆ ನಾಳೆ ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ನಂಗೆ ನಮ್ಮ ಡ್ಯಾಡಿನ ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡ್ಸ್ತೀನೋ ಅಂತ ಅನಿಸ್ತಾ ಇದೆ ಅಕ್ಕ. ಪ್ಲೀಸ್ ಅಕ್ಕ, ನಾನು ನಾಳೆ ಸ್ಕೂಲಿಗೆ ಹೋಗಲ್ಲ. ಹಾಗೆಲ್ಲ ಮಾಡಬಾರ್ದು ಚಿನ್ನಿ. ನೀ ಸ್ಕೂಲಿಗೆ ಹೋಗಿ ಬೇಗ ಬಂದುಬಿಡು. ನೀ ಬಂದ ತಕ್ಷಣವೇ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಕ್ಕ, ನನಗೆ ನಮ್ಮ ಡ್ಯಾಡಿನ ನೋಡೋವರೆಗೂ ನಾನು ಎಲ್ಲೂ ಹೋಗಲ್ಲ, ಸ್ಕೂಲಿಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಪ್ಲೀಸ್ ಅಕ್ಕ, ನನಗೆ ಫೋರ್ಸ್ ಮಾಡಬೇಡ. ನನಗೆ ಮೊದಲು ನಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗು.
ಸರಿ ಆಯಿತು ಬಾ, ಇವಾಗ ಎಷ್ಟಾಗುತ್ತೆ ಅಷ್ಟಾದರೂ ಊಟ ಮಾಡ್ಬಾ. ಇದಕ್ಕೂ ಬೇಡ ಅನ್ಬೇಡ, ಮತ್ತೆ ಮನೆಯಲ್ಲಿ ಬೈತಾರೆ ನೋಡು. ಆಮೇಲೆ ನಿಮ್ಮ ಡ್ಯಾಡಿ ಹತ್ರ ನೀನನ್ನು ಕರ್ಕೊಂಡು ಹೋಗೋದಕ್ಕೂ ಬಿಡೋದಿಲ್ಲ ನನ್ನನ್ನು. ಸರಿ ಅಕ್ಕ, ನೀನು ಇವಾಗ ನಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದೆಯಲ್ಲ, ಅದಕ್ಕೆ ನಾನೇನು ಮಾತು ಕೇಳ್ತೀನಿ. ಗುಡ್ ಗರ್ಲ್. ಬಾ ಹಾಗಾದರೆ ಎಷ್ಟು ಸೇರುತ್ತೆ ಅಷ್ಟು ಊಟ ಮಾಡಿ ಮಲ್ಕೋ. ನಾಳೆ ಬೆಳಗ್ಗೆ ಆದಷ್ಟು ಬೇಗ ನಾನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಅಕ್ಕ.